ಸೊ ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಐ ಥಿಂಕ್ ತುಂಬ ದಿನ ಆಯಿತು ಬಂದು. ಈ ಗ್ಯಾಪಲ್ಲಿ ಐ ಥಿಂಕ್ 2 ಒಳ್ಳೆ ಕಾಂಟ್ರವರ್ಸೀಸ್ ಆಗಿದೆ. ಅದ್ರ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು ನನಗೆ. ತೀರಾ ಒಂದಷ್ಟು ಪರ್ಸ್ಪೆಕ್ಟಿವ್ ತೀರಾ ಎಳೆದು ಬಿಸಾಕಿದ್ದಾರೆ ಎರಡನ್ನೂ ಅಂತ ಅನ್ನಿಸ್ತು. ಒನ್ ಈಸ್ ಧುರಾಕ್ಸಿಕ್, ಧುರಂಧರ್ ವರ್ಸಸ್ ಟಾಕ್ಸಿಕ್. ಅದು ಅದು ಒಂದು ದೊಡ್ಡ ಚರ್ಚೆ ಆಗ್ತಾ ಇದೆ. ನಾರ್ಮಲಿ ಸಿನಿಮಾ ಪ್ರೇಮಿಗಳಿಗೆ ಅನ್ನೋದು ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಮೂವಿ ಗೋವರ್ಸ್ಗೆ ಧುರಂಧರಪ್ಪ, ಟಾಕ್ಸಿಕಪ್ಪ ಅನ್ನೋದು ಇದ್ದೇ ಇರುತ್ತೆ. ಬಟ್ ರಾಮ್ ಗೋಪಾಲ್ ವರ್ಮಾ ಅವರು ಐ ಥಿಂಕ್ ಅವರ ಟ್ವೀಟ್ಗಳ ಬಗ್ಗೆ ನಿಮಗೆ ಗೊತ್ತೇ ಇದೆ. ಮನುಷ್ಯ ಬಂದಿದ್ದೆಲ್ಲ ಹಾಕ್ತಾ ಇರ್ತಾರೆ. ಬಟ್ ಸ್ಟಿಲ್ ಐ ರಿಯಲಿ ಲವ್ ಹಿಮ್. ಅಂದರೆ ಒಂದಷ್ಟು ವಿಷಯಗಳನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ಅದು ಅದರಲ್ಲಿ ಪಾಯಿಂಟ್ ಇರುತ್ತೆ. ಅದೇ ಥರ ಧುರಂಧರ್ ಮತ್ತು ಟಾಕ್ಸಿಕ್ಗೆ ಧುರಾಕ್ಸಿಕ್ ಅಂತ ಒಂದು ಹೆಸರು ಕೊಟ್ಟು ಅದನ್ನು ಟೋಟಲ್ 2 ಡಿಫ್ರೆಂಟ್ ಸ್ಟೈಲ್ ಆಫ್ ಸಿನಿಮಾಗಳ ಬಗ್ಗೆ ಆ್ಯಂಡ್ ಯಾವುದನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಟೋಟಲಿ ರಿಪ್ ಅಪಾರ್ಟ್ ಅಂತೀವಲ್ಲ, ಅಳೆದು ತೆಗೆದು ಹಾಕಿದ್ದಾರೆ ಅಂತ ಆ ಥರ ಮಾಡಿ ಹಾಕಿದ್ದಾರೆ. ಒಂದಷ್ಟು ವಿಷಯಗಳಿಗೆ ನನಗೆ ಇಷ್ಟ ಆಯಿತು, ಒಂದಷ್ಟು ಲೈನ್ಸ್ ಇಷ್ಟ ಆಯಿತು. ಬಿಕಾಸ್ ನಾನು ಟೀಸರ್ ರಿವ್ಯೂನಲ್ಲೂ ಹೇಳಿದ್ದೆ ಏನಕ್ಕೆ ಈ ಥರ ಅನ್ನಿಸ್ಬಾರ್ದು ಅನ್ನೋದಕ್ಕೆ. ಬಟ್ ಆಲ್ಸೋ ಇಷ್ಟು ಬೇಗ ಇಷ್ಟೊಂದು ಜಡ್ಜ್ಮೆಂಟ್ ಯಾಕೆ, ಈ ಥರದ ಸಿನಿಮಾಗಳಿಗೆ ಸೆಲೆಕ್ಟಿವ್ ಕ್ರಿಟಿಸಿಸಮ್ ಯಾಕೆ ಅಂತಲೂ ಅನಿಸಿದುಂಟು. ಸೊ ಒಂದಷ್ಟು ಮಾತಾಡೋದಿದೆ, ಬನ್ನಿ ಆ ಟ್ವೀಟ್ನ ಓದ್ತಾನೆ ಮಾತಾಡೋಣ. ಸ್ವಲ್ಪ ರಿಯಲಿಸ್ಟಿಕ್ ಅಂತಲೂ ಅನಿಸುತ್ತೆ ಅಂತ ಹೇಳ್ತೀನಿ. ಸೊ ಟ್ವೀಟ್ ಕಡೆಗೆ ಬರೋದಾದರೆ, ಧುರಾಕ್ಸಿಕ್ ಆನ್ March 19th ವಿಲ್ ಬಿ ದ ಅಲ್ಟಿಮೇಟ್ ಕ್ಲಾಶ್ ಬಿಟ್ವೀನ್ ಅಲ್ಟ್ರಾ ರಿಯಲಿಸ್ಟಿಕ್ ಸಿನಿಮಾ ಆ್ಯಂಡ್ ಅಲ್ಟ್ರಾ ಅನ್ರಿಯಲಿಸ್ಟಿಕ್ ಸಿನಿಮಾ. ಆಲ್ರೆಡಿ ಕರೆದಾಯಿತು ಅನ್ರಿಯಲಿಸ್ಟಿಕ್ ಸಿನಿಮಾ ಅಂತ, ವಿಚ್ ಇಸ್ ಫೇರ್ ಅಲ್ವಾ? ಕಮರ್ಷಿಯಲ್ ಸಿನಿಮಾ ಅದನ್ನು ತೀರಾ ಕಂಪೇರ್ ಮಾಡಿಕೊಂಡು ಅನ್ರಿಯಲಿಸ್ಟಿಕ್ ಸಿನಿಮಾ ಅಂತ ಅಂದರೆ, ನಾನು ಹೇಳ್ತಾ ಇರೋದು, ಒಂದು ಸಿನಿಮಾವನ್ನು ಆಲ್ರೆಡಿ ಒಂದಷ್ಟು ಸಿನಿಮಾಗಳನ್ನು ನೀವೇ ಆಲ್ರೆಡಿ ಎಂಜಾಯ್ ಮಾಡಿದ್ದೀರಾ, ರೈಟ್? ಇವನ್ ಅಮಿತಾಬ್ ಬಚ್ಚನ್ ಅವ್ರನ್ನ ದ ಆ್ಯಕ್ಚುಲ್ ಮಾಸ್ ಹೀರೋ ಆಫ್ ಇಂಡಿಯನ್ ಸಿನಿಮಾ ಅಂತಲೂ ಕರೆದಿದ್ದಾರೆ. ಅನಿಮಲ್ನ ತುಂಬ ಅಟ್ಟಕ್ಕೇರಿಸಿದ್ದಾರೆ, ಕರೆಕ್ಟ್. ಅನಿಮಲ್ ವಿಷಯದಲ್ಲಿ ಒಂದಷ್ಟು ಯೂನಿಕ್ ಆಗಿದೆ, ಬಟ್ ಆಲ್ಸೋ ಸೆಕೆಂಡ್ ಹಾಫ್ ವರ್ಕ್ ಆಗಲಿಲ್ಲ. ಸೊ ಆ ಥರ ಇದ್ದಾಗ ಪರ್ಟಿಕ್ಯುಲರ್ಲಿ ಆಲ್ಮೋಸ್ಟ್ ಈಗಲೇ ಯಾಕೆ ಈ ಥರ ಕರೀತಾ ಇದ್ದಾರೆ ಅನ್ನೋದು ಒಂದಷ್ಟು ಬೇಜಾರಾಯಿತು. ಡಿ ಈಸ್ ಬಿಲ್ಟ್ ಆನ್ ಕಾಸ್, ಡಿ ಈಸ್ ಧುರಂಧರ್, leading to effect and consequences. It reveals that violence has moral, psychological and political foundations. The characters act because they must, not because they will look cool. Believes the audience is intelligent, whereas ಸೊ ಧುರಂಧರ್ ನಾನು ಮೂವಿ ರಿವ್ಯೂವಲ್ಲೂ ಹೇಳಿದ್ದೆ, ವೆರಿ ರಿಯಲಿಸ್ಟಿಕ್ ಅಂತ ಅನಿಸುತ್ತೆ ಸಿನಿಮಾ. ಆ್ಯಂಡ್ ಆ ಫೀಲ್ ನಿಮಗೆ ಅರ್ಥ ಆಗುತ್ತೆ. ಆ್ಯಕ್ಷನ್ ಫಿಲಮ್ ಹೌದು, ಬಟ್ ಸ್ಟಿಲ್ ಆ್ಯಕ್ಷನ್ನ ಪ್ರೊಜೆಕ್ಟ್ ಮಾಡಬೇಕು ಅನ್ನೋದಕ್ಕೆ ಮಾಡಿಲ್ಲ. ಓಕೆ, ದಟ್ ಪಾಯಿಂಟ್ ಈಸ್ ಗುಡ್. ನೆಕ್ಸ್ಟ್ ಟಾಕ್ಸಿಕ್ಕಿಗೆ ಬರ್ತಾರೆ. ಇನ್ ಟಿ ಸ್ಟೈಲ್ ಪ್ರಿಸೀಡ್ಸ್ ಲಾಜಿಕ್. ವೈಲೆನ್ಸ್ ಎಕ್ಸಿಸ್ಟ್ ಟು ಡಿಸ್ಪ್ಲೇ ಆಟಿಟ್ಯೂಡ್, ನಾಟ್ ನೆಸೆಸಿಟಿ. ಟಿ ಅಸ್ಯೂಮ್ಸ್ ದ ಆಡಿಯನ್ಸ್ ವಾಂಟ್ ಸ್ಟಿಮ್ಯುಲೇಷನ್, ನಾಟ್ ಎಮೋಷನಲ್ ಎಂಗೇಜ್ಮೆಂಟ್ ಲೈಕ್ ಡಿ. ಇಲ್ಲಿ ಏನು ಹೇಳೋಕೆ ಹೊರಟಿದ್ದಾರೆ ಅಂದರೆ, ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ ಟಾಕ್ಸಿಕ್ ಅನ್ನೋ ಥರದ ಸಿನಿಮಾಗಳು. ಬಟ್ ಧುರಂಧರ್ ಹಾಗಲ್ಲ. ಏನು ರಿಯಲಿಸ್ಟಿಕ್ ಆಗಿದೆ, ಏನು ಎಮೋಷನ್ ಇದೆ ಅದನ್ನು ಕನೆಕ್ಟ್ ಮಾಡುತ್ತೆ ಆ್ಯಂಡ್ ಅದರ ಜೊತೆಗೆ ಆ್ಯಕ್ಷನ್ ಬರುತ್ತೆ ಅನ್ನೋ ಥರ ಹೇಳಿದ್ದಾರೆ. ಬರೀ ಹೀರೋ ಕೂಲಾಗಿ ಕಾಣಬೇಕು ಅನ್ನೋದಕ್ಕಷ್ಟೇ ಮಾಡ್ತಾ ಇಲ್ಲ ಅನ್ನೋದು ಪಾಯಿಂಟ್. ಓಕೆ, ನನಗೇನು ಪಾಯಿಂಟ್ ಅಂದರೆ, ಈಗ 2 ಸಿನಿಮಾಗಳು ಡಿಫ್ರೆಂಟ್ ಆಗಿದ್ದಾವೆ ಆ್ಯಂಡ್ 2 ಸಿನಿಮಾಗಳು ಒಟ್ಟಿಗೆ ಬರ್ತವೆ, ದಟ್ಸ್ ಆಲ್ ಫೈನ್. ಬಟ್ ಕಮರ್ಷಿಯಲ್ ಸಿನಿಮಾವನ್ನು ಟೋಟಲ್ ಈ ಥರದ ಒಂದು ಸೆಕ್ಟರನ್ನೇ ನೀವು ಯಾಕೆ ಈ ಥರ ಕ್ರಿಟಿಸೈಸ್ ಮಾಡ್ತಾ ಇದ್ದೀರಾ ಅನ್ನೋದು ಅರ್ಥ ಆಗಿಲ್ಲ. ನಮಗೆ ಕಮರ್ಷಿಯಲ್ ಸಿನಿಮಾ ಬಗ್ಗೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಡೆಫಿನೆಟ್ಲಿ ಇದೆ. ಬಟ್ ಹಾಗಂತ ಅದನ್ನು ಎಂಜಾಯ್ ಮಾಡಲ್ಲ ಜನ ಅಂತ ಇಲ್ಲ ಅಲ್ವಾ? ಸೊ ಆಲ್ರೆಡಿ ಈಗಲೇ ಇಷ್ಟೊಂದು ಕ್ರಿಟಿಸಿಸಮ್ ಅವ್ರು ಇಷ್ಟೊಂದು ಹರಿದು ಹಾಕ್ತಾ ಇರೋದು ಯಾಕೆ ಸಿನಿಮಾವನ್ನು ಅನ್ನೋದು ನನಗೆ ಅರ್ಥ ಆಗಲಿಲ್ಲ. ಸ್ಪೆಷಲಿ ಒಂದಷ್ಟು ಲೈನ್ಸ್ ಇದೆ, ಅದನ್ನ ಓದ್ಬಿಡ್ತೀನಿ. ಧುರಂಧರ್ ರೆಸ್ಪೆಕ್ಟ್ಸ್ ಗ್ರಿಮ್ ರಿಯಾಲಿಟಿ, ಟಾಕ್ಸಿಕ್ ಸೆಲ್ಸ್ ಫ್ಯಾಂಟಸಿ ಡ್ರೆಸ್ಡ್ ಆಸ್ ಸೀರಿಯಸ್ನೆಸ್. ಓಕೆ, ದೆನ್ ಧುರಂಧರ್ ಸ್ಪೀಕ್ಸ್ ಇನ್ ಸೈಲೆನ್ಸ್, ಟಾಕ್ಸಿಕ್ ಶೌಟ್ಸ್. ನಾನು ಹೇಳಿದ್ನಲ್ಲ, ನಾನು ಒಂದು 60% ಆಫ್ ದ ಟ್ವೀಟ್ನ ಅರ್ಥ ಮಾಡ್ಕೊತೀನಿ, ಬಿಕಾಸ್ ನಾನು ಅದನ್ನು ಬಿಲೀವ್ ಮಾಡ್ತೀನಿ. ಓಕೆ, ಸಿನಿಮಾ ನಾನು ಟಾಕ್ಸಿಕ್ ರಿವ್ಯೂನಲ್ಲೂ ಹೇಳಿದ್ದೆ ಅದನ್ನೇ. ಇಟ್ಸ್ ನಾಟ್ ಅಬೌಟ್ ದ ವಿಜುವಲ್ಸ್, ಆಯಿತಾ? ವಿಜುವಲ್ಸ್ ಆಗಲಿ ಮೆಚ್ಯೂರ್ ಕಾಂಟೆಂಟ್ ಬಗ್ಗೆ ಅಲ್ಲ, ಬಟ್ ಅದನ್ನು ಬರೀ ಮಾಸ್ಗೆ ಅಂತ ತಗೊಳ್ಬಾರ್ದು ಅನ್ನೋದು ಪಾಯಿಂಟ್ ಆಗಿತ್ತು. ಮೇ ಬಿ ಆ ಕ್ಯಾಶುವಲ್ ಆಗಿ ಮಾತಾಡೋ ಅಂಥ ರೀತಿಯಲ್ಲಿ ಅದಷ್ಟು ಕನ್ವೆ ಆಗದೆ ಇರ್ಬೋದು, ದಟ್ಸ್ ಫೈನ್. ದಟ್ ವಾಸ್ ದ ಪಾಯಿಂಟ್ ಆ್ಯಕ್ಚುಲಿ. ಬರೀ ಕೂಲ್ ಕಾಣೋದಕ್ಕೋಸ್ಕರ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಬಾರ್ದು ಅನ್ನೋದು ಪಾಯಿಂಟ್ ಆಗಿತ್ತು. ಸೊ ಹಾಗಂತ ಇಡೀ ಸಿನಿಮಾವನ್ನು ಈಗಲೇ ಇವ್ರು ಹೇಳಿದಾಗೆ ಇಡೀ ಸಿನಿಮಾವನ್ನು ಈಗಲೇ ನಾವು ಒಂದು ಸರ್ಕಲಿಗೆ ತಂದು ಬಿಡೋದು ಎಷ್ಟು ಸರಿ ಅನ್ನೋದು ನನಗೆ ಅರ್ಥ ಆಗಲಿಲ್ಲ. ಸೊ ಅದನ್ನು ಇವ್ರು ಮಾಡಿದ್ದಾರೆ ಅಂತ ಅನ್ನಿಸ್ತು ನನಗೆ. ಸೊ ಆದ್ದರಿಂದ ಸ್ವಲ್ಪ ಲೇಟ್ ಆದರೂ ಕೂಡ ಬಂದೆ ಮಾತಾಡಬೇಕು ಅಂತ. ಆಲ್ಸೋ ಲಾಸ್ಟಿಗೆ ಒಂದು ಕನ್ಕ್ಲೂಷನ್ನ ಕೊಡ್ತಾರೆ. ವಿಲ್ ದ ಆಡಿಯನ್ಸ್ ಗೋ ಬ್ಯಾಕ್ ಟು ಸ್ಟಿಲ್ ರೂಟ್ ಫಾರ್ ದ ಸೇಮ್ ಡಾರ್ಕ್ ಹೀರೋ ವಾಕಿಂಗ್ ಇನ್ ಸ್ಲೋ ಮೋಷನ್? Will smoking in slow motion still equal depth of character?
Will violence be still fine just for the sake of spectacle? One is cinema that cuts into flesh, the other is cinema that poses for the camera. ಸಿ ಹಿ ಹ್ಯಾಸ್ ಅ ಪಾಯಿಂಟ್. ಅದರಲ್ಲಿ ನಾನು ಬೇರೆ ಮಾತೇ ಇಲ್ಲ, ಬಿಕಾಸ್ ಐ ಡೂ ಬಿಲೀವ್, ಅವ್ರು ಹೇಳಿರೋದ್ರಲ್ಲಿ ನಾನು ಡೆಫಿನೆಟ್ಲಿ ಬಿಲೀವ್ ಮಾಡ್ತೀನಿ. ಬಟ್ ಹಾಗಂತ ಸೆಲೆಕ್ಟಿವ್ ಆಗಿ ಟಾಕ್ಸಿಕ್ ಮೇಲೇ ಯಾಕೆ ಈ ಥರದೊಂದು ಆಪಾದನೆ ಅನ್ನೋದು ನನ್ನ ಪಾಯಿಂಟ್ ಡೆಫಿನೆಟ್ಲಿ ಇದೆ. ಅದು ಸ್ಪೆಷಲಿ ಇನ್ನೂ ಟೀಸರ್ ಬಂದಿಲ್ಲ, ಟ್ರೈಲರ್ ಬಂದಿಲ್ಲ. ಲೆಟ್ಸ್ ನೋ, ಒಂದೇನಾದ್ರು ಕ್ಯಾರೆಕ್ಟರ್ ಆರ್ಕ್ ಕೂಡ ಇರ್ಬೋದೇನೋ ಸಿನಿಮಾಗೆ, ಐ ಡೋಂಟ್ ನೋ ಅಲ್ವಾ. ನಾನು ಟೀಸರ್ ರಿವ್ಯೂನಲ್ಲೂ ಅಂದರೆ ಆ ವಿಡಿಯೋ ರಿವ್ಯೂನಲ್ಲೂ ಅದನ್ನೇ ಹೇಳಿದ್ದೆ. ಮೇ ಬಿ ಇಬ್ಬರು ಆ ಥರ ಮಾಡೋವಂಥವ್ರಲ್ಲ, ಯಶ್ ಆಗಲಿ ಆರ್ ಗೀತು ಮೋಹನ್ ದಾಸ್ ಅವರಾಗಲಿ. ಸಮಥಿಂಗ್ ಒಂದು ಕ್ಯಾರೆಕ್ಟರ್ ಆರ್ಕ್ ಅಂತ ಇರಬಹುದು. ದೇರ್ ಇಸ್ ಅ ರೀಸನ್ ವೈ ದೇ ಆರ್ ಡೂಯಿಂಗ್ ವಾಟ್ ದೇ ಆರ್ ಡೂಯಿಂಗ್ ಅಂತ. ಸೊ ಐ ಫೀಲ್ ವೆರಿ, ಈ ಟ್ವೀಟ್ ನೋಡಿದ ತಕ್ಷಣ ವೈಪ ಈಗಲೇ ಯಾಕಪ್ಪ ಅನ್ನೋ ಒಂದು ಫೀಲ್ ಅಂತೂ ಬಂದಿದಂತೂ ಹೌದು. Thoracic can be a defining moment in cinema where the audience stop becoming devotees and scoff at bulletproof masculinity, proving that they no longer want gods but only relatable humans. Or it can be vice versa, that only God and audience will know. ಇದೇ ನನಗೆ ಬೇಜಾರು ತರಿಸಿದ್ದು. ಇಷ್ಟು ಟ್ವೀಟಲ್ಲಿ ನಾನು ಒಂದಷ್ಟು ನಾನು ಹೇಳ್ದಂಗೆ 60% ಒಪ್ಕೊಳ್ತೀನಿ. ಬಟ್ ಇದು ನನಗೆ ಬೇಜಾರು ತರಿಸಿದ್ದು. ಆಗಲೇ ಹೇಳ್ದಂಗೆ ಅಮಿತಾಬ್ ಬಚ್ಚನ್ ಅವ್ರಂದರೆ ತುಂಬ ಇಷ್ಟ ಅವ್ರಿಗೆ, ರೈಟ್? ಅಮಿತಾಬ್ ಬಚ್ಚನ್ ಅವ್ರನ್ನ ಮಾಸ್ ಹೀರೋ, ಆ್ಯಂಗ್ರಿ ಯಂಗ್ ಮ್ಯಾನ್ ಅಂತ ಕರೆದಿದ್ದೆ ಈ ಥರದ ಮಸ್ಕ್ಯುಲ್ಯಾನಿಟಿ ಅಥವಾ ಈ ಥರದ ರೋಲ್ಗಳಿಂದ. ಅದರಲ್ಲೂ ಕೂಲಾಗಿ ಕಂಡಿದ್ದಾರೆ ಅಮಿತಾಬ್ ಬಚ್ಚನ್ ಅವರು. ಸೊ ಹಾಗಂದಾಗ ವೈ ಓನ್ಲಿ ಕ್ರಿಟಿಸೈಸ್ ಟಾಕ್ಸಿಕ್ ಅನ್ನೋದು ಪ್ರಾಬ್ಲಮ್ ಅಷ್ಟೇ. ಅವ್ರು ಹೇಳಿರೋದ್ರಲ್ಲಿ ಅರ್ಥ ಇದೆ, ಆದರೆ ವೈ ಓನ್ಲಿ ಆನ್ ಟಾಕ್ಸಿಕ್ ಅನ್ನೋದು ನನ್ನ ಪಾಯಿಂಟ್. ಓಕೆ, ಅದು ಸ್ಪೆಷಲಿ ಈಗಲೇ ಇಷ್ಟು ಸ್ಪೀಡಾಗಿ ಇಷ್ಟು ಇದರಲ್ಲಿ 2 ಸಿನಿಮಾಗಳು ಬರ್ತಿದೆ ಅಂದ ತಕ್ಷಣ ಒಂದನ್ನು ನೀವು ಒಂದೇ ಸತಿಗೆ ಹೈಪ್ ಮಾಡಿಕೊಂಡು ಒಂದನ್ನು ಒಂದೇ ಸತಿಗೆ ಇನ್ನು ಏನು ರಿಲೀಸ್ ಆಗ್ದೇ ಕೆಳಗೆ ಮಾಡೋದು, ಐ ಡೋಂಟ್ ನೋ. ಬಟ್ ಸ್ಟಿಲ್ ನಾನು ಹೇಳೋದ ಪ್ರಕಾರ ಐ ಥಿಂಕ್ ಐ ರಿಯಲಿ ಲವ್ಡ್ ಧುರಂಧರ್. ನಾನು ಧುರಂಧರ್ 2ಗೂ ತುಂಬ ಚೆನ್ನಾಗಿ ಕಾಯ್ತಾ ಇದ್ದೀನಿ. ಐ ನೋ ಐ ವಿಲ್ ಗೆಟ್ ಹೇಟ್ ಅಂತ, ಬಟ್ ಸ್ಟಿಲ್ ನಾನು ಧುರಂಧರ್ 2ಗೆ ಜಾಸ್ತಿ ಎಕ್ಸೈಟ್ ಆಗಿದೆ ಬಿಕಾಸ್ ಆಫ್ ಆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಕ್ಕೆ. ಬಟ್ ಹಾಗಂತ ಯು ಕ್ಯಾಂಟ್ ರಿಯಲಿ ಜಡ್ಜ್ ಟಾಕ್ಸಿಕ್ ಈಗಲೇ ಅಲ್ವಾ. ಇದು ಹಿಂಗೆ ಇರತ್ತೆ ಬಿಡೋ, ಇದು ಹಿಂಗೆ ಬಿಡೋ ಅಂತ. ಸೊ ದಟ್ ವಾಸ್ ಟೀಸರ್ ಇಷ್ಟ ಆಗಿಲ್ಲ ಅಂದರೆ ಟೀಸರ್ ಇಷ್ಟ ಆಗಿಲ್ಲ, ದಟ್ಸ್ ಫೈನ್. ಬಟ್ ವಿ ವಿಲ್ ವೆಯ್ಟ್ ಫಾರ್ ದ ಟ್ರೈಲರ್, ವೆಯ್ಟ್ ಫಾರ್ ದ ಸಿನಿಮಾ ಬಂದಮೇಲೆ ಅದೊಂದು ಇರುತ್ತೆ. ಆ್ಯಂಡ್ ಅವಾಗ ಇವ್ರ ಪಾಯಿಂಟ್ ಏನಿರುತ್ತೆ ಅದನ್ನು ತಗೊಂಡು ನಾವು ಹೇಳ್ಬೋದು. ಆವಾಗ ಈ ಟ್ವೀಟ್ ಬಂತು ಅಂದ್ಕೊಳ್ಳಿ, ಸಿನಿಮಾ ನೋಡಿ, ಐ ವಿಲ್ ರಿಯಲಿ ಓಪನ್ಲಿ ಅದನ್ನು ವೆಲ್ಕಮ್ ಮಾಡ್ತೀನಿ. ಓಕೆ, ಹಿ ಹ್ಯಾಸ್ ದ ಪಾಯಿಂಟ್ ಅಂತ. ಬಟ್ ಈಗಲೇ ಇಟ್ಸ್ ಲೈಕ್ 2 ಇಬ್ಬಾಗ ಮಾಡಿಬಿಟ್ಟು ಆಡಿಯನ್ಸ್ ನಿಮಗೆ ಅನ್ರಿಯಲಿಸ್ಟಿಕ್ ಸಿನಿಮಾನೇ ಬೇಕಾ, ರಿಯಲಿಸ್ಟಿಕ್ ಸಿನಿಮಾನೇ ಬೇಕಾ ಅನ್ನೋದು ಐ ಡಿಂಟ್ ಲೈಕ್ ಇಟ್. ಅದು ಸ್ಪೆಷಲಿ ಆ ಥರದ ಒಬ್ಬ ಡೈರೆಕ್ಟ್ರಿಂದ ಬಂದಿದ್ದು ಒಂಥರ ಸೆಲೆಕ್ಟಿವ್ ಕ್ರಿಟಿಸಿಸಮ್ ಅಂತ ಅನ್ನಿಸ್ತು. ಯಾಕೆ ಅಂತ ಅನಿಸಿದ್ದು ಹೌದು. ಇನ್ನು ನಿಮ್ಗೇನು ಅನ್ನಿಸ್ತು ಹೇಳಿ. ಲೆಟ್ಸ್ ಟಾಕ್ ಇನ್ ದ ಕಾಮೆಂಟ್ಸ್, ಲೆಟ್ಸ್ ಡಿಸ್ಕಸ್ ಇನ್ ದ ಕಾಮೆಂಟ್ಸ್ ಅಂತ ಹೇಳ್ತೀನಿ. ಇನ್ನು ಸೆಕೆಂಡ್ ಒನ್, ಬಡವರ ಮಕ್ಕಳು ಬೆಳಿಬೇಕು. ಸೊ ದಿಸ್ ಒನ್, ಇದು ಪರ್ಸ್ಪೆಕ್ಟಿವ್ಸೇ ಚೇಂಜ್ ಆಗಿ ಹೋಗ್ತಾ ಇದೆ ಏನು ಹೇಳಿದ್ದಾರೆ ಅನ್ನೋದು. ಸೊ ಡಾಲಿ ಧನಂಜಯ ಅವರ ಇದು ಸ್ಟೇಟ್ಮೆಂಟ್, ಬಡವರ ಮಕ್ಕಳು ಬೆಳಿಬೇಕು ಅನ್ನೋದು ಒಂದು ಇಂಟೆನ್ಷನ್ ಸರಿ ಇದೆ ಅವರದ್ದು, ರೈಟ್? ಸೊ ಆ್ಯಂಡ್ ಈಗ 45 ಸಿನಿಮಾದ ಒಂದು ಐ ಥಿಂಕ್ ಅನುಶ್ರೀ ಅವರ ಇಂಟರ್ವ್ಯೂಲ್ಲಿ ಅನಿಸುತ್ತೆ, ಅದಕ್ಕೆ ಇನ್ನೊಂದು ಪರ್ಸ್ಪೆಕ್ಟಿವ್ ಕೊಟ್ಟಿದ್ದಾರೆ ರಾಜ್ ಬಿ ಶೆಟ್ಟಿ ಅವರು. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಬಡವರ ಮಕ್ಕಳು ಬೆಳಿಬೇಕು ಅನ್ನೋದು ಒಂದು, ಆದರೆ ಸ್ಪೆಷಲಿ ಪ್ರತಿಭೆ ಇರೋರು ಬೆಳಿಬೇಕು ಅನ್ನೋದು ಚೆನ್ನಾಗಾಗತ್ತೆ. ಜಸ್ಟ್ ಬಿಕಾಸ್ ಬಡವರ ಮಕ್ಕಳು ಅನ್ನೋದಕ್ಕೆ ನಾವು ಚಾನ್ಸ್ ಕೊಡೋಕ್ಕಾಗಲ್ಲ ಅಥವಾ ಅವರನ್ನು ಮೆರೆಸೋದು ಸರಿಯಾಗಲ್ಲ ಅನ್ನೋದು ಪಾಯಿಂಟ್. ಐ ಥಿಂಕ್ ಅದು ಸರಿಯಾಗಿ ಹೇಳಿದರು ಅಂತ ಅನ್ನಿಸ್ತು ನನಗೆ ರಾಜ್ ಬಿ ಶೆಟ್ಟಿ ಅವರು. ಮತ್ತೆ ಅದನ್ನು ತಗೊಂಡು ಬೇರೆ ಥರ ಪೋರ್ಟ್ರೇ ಮಾಡೋದು ಅಥವಾ ಅದಕ್ಕೆ ಡಿಫೆಂಡ್ ಮಾಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ, ಜಸ್ಟಿಫೈ ಮಾಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಐ ಥಿಂಕ್ ಐ ಆಮ್ ವಿತ್ ರಾಜ್ ಬಿ ಶೆಟ್ಟಿ ಇದರಲ್ಲಿ. ಬಿಕಾಸ್ ಕರೆಕ್ಟಾಗಿ ಹೇಳಿದ್ದಾರೆ, ಇಟ್ಸ್ ನಾಟ್ ಅಬೌಟ್ ಬಡವ ಶ್ರೀಮಂತ ಅನ್ನೋದು ಆಗಬಾರ್ದು, ಪ್ರತಿಭೆ ಇರೋನಿಗೆ ಕೊಡಬೇಕು ಚಾನ್ಸು ಅನ್ನೋದು. ಸೊ ಪ್ರತಿಭೆ ಇದ್ದವನಿಗೆ ಈಕ್ವಲ್ ಆಪರ್ಚುನಿಟೀಸ್ ಇರಲಿ, ಅವನ ಬ್ಯಾಕ್ಗ್ರೌಂಡ್ನ ನಾವು ಚೆಕ್ ಮಾಡೋದು ಬೇಡ. ದಟ್ಸ್ ದ ಪಾಯಿಂಟ್ ಅಲ್ವಾ. ಸೊ ಐ ಥಿಂಕ್ ಅದನ್ನು ಎಳೆದು ಬಿಸಾಕ್ತಾ ಇದ್ದಾರೆ ಅಂತ ಅನ್ನಿಸ್ತು ಎಲ್ಲರೂ. ಮತ್ತೆ ಹೋಗಿ ಧನಂಜಯ ಅವ್ರಿಗೆ ಒಂದು ಕ್ವಶನ್ ಕೇಳೋವಂಥದ್ದು, ಅವ್ರ ಪಾಪ ಅದಕ್ಕೊಂದು ಆನ್ಸರ್ ಹೇಳುವಂಥದ್ದು. ಬಿಕಾಸ್ ಇಬ್ಬರು ಅರ್ಥ ಮಾಡ್ಕೊಂಡಿದ್ದಾರೆ ಏನು ಯಾವ್ದ್ರದ್ದು ಇಂಟೆನ್ಷನ್ಸ್ ಏನಿತ್ತು. ಧನಂಜಯ ಅವ್ರು ಹೇಳಿದ್ದೇನು ಇಂಟೆನ್ಷನ್ ಇತ್ತು, ರಾಜ್ ಬಿ ಶೆಟ್ಟಿ ಅವ್ರು ಹೇಳಿರೋವಂಥ ಇಂಟೆನ್ಷನ್ ಏನು ಅನ್ನೋದು ಇಬ್ರಿಗೂ ಅರ್ಥ ಆಗಿದೆ. ಐ ಥಿಂಕ್ ಆಡಿಯನ್ಸ್ಗೂ ಅರ್ಥ ಆಗಿದೆ. ಬಟ್ ಅದನ್ನು ಎಳೆದಾಗ್ತಾ ಇದ್ದಾರೆ ಅಂತ ಅನ್ನಿಸ್ತು. ಐ ಫೀಲ್ ದಟ್ಸ್ ವೆರಿ ರೈಟ್. ಪ್ರತಿಭೆ ಇರೋನ್ಗೆ ಕೊಡಬೇಕು. ಈವನ್ ನೀವು ರಿಯಾಲಿಟಿ ಶೋಗಳಲ್ಲಿ ನೋಡಿದ್ರು ಕೂಡ ಮೋರ್ ಆಫ್ ಕನೆಕ್ಷನ್ಗೆ ಹೋಗ್ತಾರೆ, ಎಮೋಷ್ನಲ್ ಕನೆಕ್ಷನ್ಗೆ ಹೋಗ್ತಾರೆ ಹೊರತು ಇಟ್ಸ್ ನಾಟ್ ದ ಟ್ಯಾಲೆಂಟ್ ಅಲ್ವಾ. ರಿಯಾಲಿಟಿ ಶೋಸಲ್ಲೂ ಕೂಡ ನಿಮಗೆ ಅಫ್ಕೋರ್ಸ್ ಸ್ಟೋರೀಸ್ ಸೆಲ್ ಆಗುತ್ತೆ, ಅಫ್ಕೋರ್ಸ್ ಡ್ರಾಮಾ ಸೆಲ್ ಆಗುತ್ತೆ. ದಟ್ಸ್ ರಿಯಾಲಿಟಿ ಶೋ. ಏನು ಮಾಡೋಕ್ಕಾಗಲ್ಲ.
ರಿಯಾಲಿಟಿ ಅನ್ನೋದೇ ಹೋಗ್ಬಿಟ್ಟಿದೆ ಈಗ. ಎಷ್ಟು ಜನಕ್ಕೆ ನೀವು ಕನೆಕ್ಟ್ ಆಗ್ತೀರಾ ಅನ್ನೋದೇ ಪಾಯಿಂಟ್ ಅಲ್ವಾ? ಸೊ ಹಾಗಾಗಿ ಎಷ್ಟು ಸಾಧ್ಯನೋ ಆ ಥರದೊಂದು ಎಮೋಷ್ನಲ್ ಸ್ಟೋರಿ ಇರೋರು ಆ್ಯಂಡ್ ಆ ಥರದೊಂದು ಕಾಂಟೆಂಟ್ ಏನು ಕೊಡ್ಬೋದು ಅಂಥವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಕರೆಕ್ಟ್. ಆ್ಯಂಡ್ ಅದನ್ನು ಯೂಸ್ ಮಾಡ್ಕೊಳ್ತಾನೆ ಇರ್ತಾರೆ. ಆ ಥರದೊಂದು ಎಪಿಸೋಡ್ಗಳಲ್ಲಿ ಸೀಕ್ವೆನ್ಸ್ಗಳನ್ನು ಅದು ಮಾಡ್ತಾನೆ ಇರ್ತಾರೆ. ಒಬ್ಬೊಬ್ರಿಗೆ ಒಂದೊಂದು ಕಾಂಟೆಂಟ್ ಅಂತ ಕೊಟ್ಟು ಇದರಿಂದ ಇದು ಅಂತ. ದಟ್ಸ್ ಹೌ ರಿಯಾಲಿಟಿ ಶೋಸ್ ವರ್ಕ್ಸ್. ಅದರಲ್ಲೇನು ಮುಚ್ಚುಮರೆ ಇಲ್ಲ. ಅದು ಗೊತ್ತಾಗುತ್ತೆ ಆರಾಮಾಗಿ. ಸೊ ಆ ಟೈಮಲ್ಲಿ ಯು ಜಸ್ಟ್ ವಾಂಟ್ ಆಡಿಯನ್ಸ್ಗೂ ಹೆಂಗೆ ಆಗ್ಬಿಡುತ್ತೆ ಅಂದರೆ, ಓಕೆ ಇವ್ನು ಹಿಂಗಪ್ಪ, ಇವ್ನಿಗೆ ಒಂಚೂರು ಜಾಸ್ತಿ ಸಪೋರ್ಟ್ ಮಾಡೋಣ, ಇವ್ನಿಗೆ ಒಂಚೂರು ಜಾಸ್ತಿ. ಸೊ ಹಂಗೆ ಆಗಬಾರ್ದು ಅನ್ನೋದು ಪಾಯಿಂಟ್ ಇದ್ದಿದ್ದು. ಆ್ಯಕ್ಚುಲ್ ಟ್ಯಾಲೆಂಟೇ ಆಗಿದೆ, ಅವ್ರಿಗೆ ಕೊಟ್ಬಿಡಿ. ದಟ್ಸ್ ದ ಪಾಯಿಂಟ್. ಇವ್ರು ಇಲ್ಲಿಂದ ಬಂದಿದ್ದಾರೆ ಅಂತ ಕೊಡಬೇಡಿ ಅನ್ನೋದು ರಾಜ್ ಬಿ ಶೆಟ್ಟಿ ಅವರ ಪಾಯಿಂಟ್. ಐ ಥಿಂಕ್ ದಟ್ಸ್ ವೆರಿ ರೈಟ್. ಈ ಕಡೆ ಧನಂಜಯ್ ಅವ್ರ ಪಾಯಿಂಟ್ ಕೂಡ ಆಯಿತು. ಅವ್ರಿಗೆ ಈಕ್ವಲ್ ಆಪರ್ಚುನಿಟೀಸ್ ಕೊಡಿ, ಬಡವ್ರ ಮಕ್ಳಿಗೂ ಕೂಡ ಈಕ್ವಲ್ ಆಪರ್ಚುನಿಟೀಸ್ ಸಿಗಲಿ ಅನ್ನೋದು ಅವ್ರ ಪಾಯಿಂಟ್. ಸೊ ಅರ್ಥ ಸರಿ ಇದೆ ಇಬ್ಬರದ್ದು, ಬಟ್ ಅದನ್ನು ಎಳೆದಾಗ್ತಾ ಇದ್ದಾರೆ ಅಂತ ಅನ್ನಿಸ್ತು. ಯಾ ದಟ್ಸ್ ಇಟ್. ಸೊ ಈ 2 ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ಒಪಿನಿಯನ್ ವೀಡಿಯೋ, ತುಂಬ ಒಪಿನಿಯನ್ ವೀಡಿಯೋಗಳು ಬಂದಿರಲಿಲ್ಲ. ಯಾಕೆ ಬೇಕು ಅನ್ನೋದೊಂದು ಭಾವನೆ ಡೆಫಿನೆಟ್ಲಿ ಇರುತ್ತಲ್ವ ಆ ಥರ. ಬಟ್ ಈ ವರ್ಡಕ್ಕೆ ಮಾತಾಡಬೇಕು ಅಂತ ಅನ್ನಿಸ್ತು, ಬಂದೆ ಅಷ್ಟೇ. ಸೊ ಗ್ಯಾಪ್ ಆಗಿದೆ. ಒಂದಷ್ಟು ಅಪ್ಡೇಟ್ ವೀಡಿಯೋಸ್ಗಳಿದೆ, ರೆಕಮೆಂಡೇಷನ್ಸ್ ಇದೆ, ರಿವ್ಯೂಸ್ ಡೆಫಿನೆಟ್ಲಿ ಲೇಟ್ ಆಗಿದೆ, ಬರುತ್ತವೆ. ಆದಷ್ಟು ಚಾನಲ್ ಆ್ಯಕ್ಟಿವ್ ಆಗಿರುತ್ತೆ. ಡೆಫಿನೆಟ್ಲಿ ಇರಿ. ಎಲ್ಲೋ ಹೋಗಿದ್ದಾನೆ ಹೆಣ್ತಮ್ಮ ಅಂತ ಅಂದ್ಕೊಳ್ಬೇಡಿ. ಡೆಫಿನೆಟ್ಲಿ ಬರುತ್ತವೆ ವೀಡಿಯೋಸ್, ನೋಡ್ತಾ ಇರಿ ಆ್ಯಸ್ ಯೂಶ್ವಲ್. ಮತ್ತೆ ಸಿಗೋಣ. ಆ್ಯಂಡ್ ಆಲ್ಸೋ ಏನು ಅನ್ನಿಸ್ತು ಈ ವರ್ಲ್ಡ್ರ ಬಗ್ಗೆ ಅನ್ನೋದನ್ನ ಕೆಳಗಡೆ ತಿಳಿಸಿ. ತುಂಬ ದಿನ ಆಯಿತು, ಕಮೆಂಟ್ಸ್ನ ಓದಿ ಡಿಸ್ಕಸ್ ಮಾಡೋಣ, ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಮತ್ತೆ ಸಿಗೋಣ.